ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ಬಹಳ ಹೆಚ್ಚಾಗ್ತಾ ಇದೆ ಅನ್ನುವಂತ ಆರೋಪ ಮೇಲಿನ ಮೇಲೆ ಕೇಳಿಬರ್ತಾ ಇತ್ತು. ಇದೀಗ ಸುಗ್ರೀವಾಜ್ಞೆ ಅಸ್ತ್ರ ಹೂಡುವಂತ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧ ಆಗ್ತಾ ಇದೆ. ಬಡ್ಡಿಕೋರರ ಉಪಟಳ ತಡೆಯೋದಕ್ಕೆ ಸಂಪುಟ ಕೂಡ ಅಸ್ತು ಹೊಂದಿದೆ. ಪರಿಶೀಲಿಸಿ ನಾಳೆ ರಾತ್ರಿಯೇ ಸುಗ್ರೀವಾಜ್ಞೆ ಜಾರಿ ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿ ಕುರಿತು ಮಹತ್ವದ ಚರ್ಚೆ ಕೂಡ ಇವತ್ತು ನಡೆದಿದೆ. ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸದೆ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತರಾತುರಿಯಲ್ಲಿ ಹೊರಡಿಸಿದ್ರೆ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇರುತ್ತೆ ಇಲ್ಲಿ ಯಾರು ಈ ಮೈಕ್ರೋ ಫೈನಾನ್ಸ್ ಗಳಿಗೆ ಸಂಬಂಧಪಟ್ಟಾಗೆ. ಯಾಕಂತಂದ್ರೆ RBI ಗೈಡ್ಲೈನ್ಸ್ ಪ್ರಕಾರವಾಗಿನೇ ನಾವು ಮಾಡ್ತಾ ಇದೀವಿ ಅನ್ನುವಂಥದ್ದು ಇಲ್ಲಿ ಮೈಕ್ರೋ ಫೈನಾನ್ಸ್ ಗಳಿಗೆ ಸಂಬಂಧಪಟ್ಟಾಗಿನ ಕಂಪನಿಗಳ ವಾದ ಆಗಿರುತ್ತೆ ಸಹಜವಾಗಿ. ಹಾಗಾಗಿ ನಾವೆಲ್ಲ RBI ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ ಅಂತ ಕೋರ್ಟ್ಗೆ ಏನಾದರೂ ಹೋದ್ರೆ ತರಾತುರಿಯಲ್ಲಿ ಸುಗ್ರೀವಾಜ್ಞೆ ತಂದಂತ ಸಂದರ್ಭದಲ್ಲಿ ಇದು ನಮಗೆ ಹಿನ್ನಡೆ ಆಗ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗಾಗಿನೇ ಇಲ್ಲಿ ಪ್ರಮುಖವಾಗಿ ಈ ಒನ್ ಟೈಮ್ ಸೆಟ್ಲ್ಮೆಂಟ್ಗೆ ಸಂಬಂಧಪಟ್ಟಾಗೆ ಏನೇನು ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ, ಹಾಗೆ ಒಬ್ಬ ಮಧ್ಯವರ್ತಿ ರೀತಿಯಾಗಿ ಸರ್ಕಾರದಿಂದ ನೇಮಿಸುವಂತ ನಿಟ್ಟಿನಲ್ಲಿ ಒಂದು ಓಂಬರ್ಸ್ ಮ್ಯಾನ್ ಅನ್ನ ನೇಮಿಸುವಂತ ನಿಟ್ಟಿನಲ್ಲೂ ಕೂಡ ಏನಾದ್ರು ಅವಕಾಶಗಳಿದೆಯಾ, ಈ ಮುಖೇನವಾಗಿ ಸೆಟ್ಲ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ವ್ಯವಸ್ಥೆಗಳು ಮಾಡಬಹುದಾಗಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಡಿಸ್ಕಷನ್ ಇವತ್ತು ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ತರಾತುರಿಯ ನಿರ್ಧಾರಕ್ಕೆ ಬರದೆ ಬಹಳ ನೋಡಿ ಮಾಡಿ ಅಚ್ಚುಕಟ್ಟಾಗಿ ಒಂದು ಸುಗ್ರೀವಾಜ್ಞೆ ಹೊರಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ.